ಶುಭ ದಿನದ ಶುಭಾಶಯಗಳು. ನಾನು ಪ್ರಧಾನ ಕಾರ್ಯದರ್ಶಿ ಅಲ್ಲ, ಕಾರ್ಯದರ್ಶಿ. ನಾನು ಸ್ವಲ್ಪ ತಿದ್ದಿದ್ದೀನಿ. ಮತ್ತು ನಾನು ಭಾಷಣ ಮಾಡುವವನಲ್ಲ, ಮತ್ತು ಈ ಭಾಷಣಕ್ಕೆ ಕೇಳಿದ ಸಮಯವೂ ಅಲ್ಲ. ನನಗೆ ಇವತ್ತು ಏನಿದ್ರು ಕ್ರಿಯೆ ಶ್ರವಣ ತಪಾಸಣೆ ಮಾಡುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ನಮಗಿದ್ದು ನೋಡಲಿಕ್ಕೆ ಚಿಕ್ಕ ಸಂಖ್ಯೆ ಇರ್ಬೋದು, ಆದರೆ ಡಾಕ್ಟರ್ ಹೇಳಿದಾಗೆ ಇಲ್ಲಿ ಒಬ್ಬರಿಗೂ ಅದರ ಪ್ರಯೋಜನ ಸಿಕ್ಕಿದರೂ ಕೂಡ ಅದು ಸಾರ್ಥಕವೇ. ಇಲ್ಲಿ ಈಗಾಗಲೇ ಒಂದು ತಿಂಗಳಿಂದ ನಾವು ಪುತ್ತೂರಲ್ಲಿ ಮಾಡಿದ್ದೀವಿ ಇದೇ ಕಾರ್ಯಕ್ರಮ ಸಂಘದ ವತಿಯಿಂದ. ಅದರ ನಂತರ ಕಡವದಲ್ಲಿ ಮಾಡಿದ್ದೆವು. ಈಶ್ವರ ಮಠವರು ಫೋನ್ ಮಾಡುವಾಗ ಹೇಳಿದೆ, ನಾನು ರೀಸೆಂಟಾಗಿ ಮಾಡಿದ್ದಾರೆ, ಜನ ಬರಬಹುದು ಹೇಳ್ತೀವಿ, ಹಾಗೆ ಇರಲಿ ಅಂತೇಳಿ. ಮತ್ತು ಅವರ ಉತ್ಸಾಹಕ್ಕೆ, ಅವರ ಸಮಾಜ ಸೇವೆಗೆ ಗಿರಿವೆಚ್ಚಕ್ಕೆ ಬೇಡ ಅಂತೇಳಿ ನಾನು ಆಗುವುದು ನಾವು ಸೇರಿಕೊಳ್ತೇವೆ ಅಂತ ಹೇಳಿದೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಈಶ್ವರ ಮಲ್ಪೆಯವರ ಬಗ್ಗೆ ಹೇಳಿದ್ದಾರೆ. ಯಾಕಂದರೆ ಸದಾ ಯಾವತ್ತೂ ಸಮಾಜ ಸೇವೆಯಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದರಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ, ಅತ್ಯಂತ ಸರಳ ವ್ಯಕ್ತಿ, ಅತ್ಯಂತ ಸರಳ ವ್ಯಕ್ತಿ. ಅಂಥವರು ನಮ್ಮ ಊರಿಗಿಂತ ಒಂದು ಅವಕಾಶ ಕೊಡೋದಂದರೆ ವಿಷಯ, ಅದನ್ನು ಸ್ವೀಕರಿಸುವಂಥದ್ದು, ಅದರ ಪ್ರಯೋಜನ ಪಡೆದುಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಕೂಡ. ಆದಷ್ಟು ಇನ್ನೂ ಕೂಡ ನಿಮ್ಮ ಪೈಕಿ ಯಾರಾದರೂ ಇನ್ನೂ ಫೋನ್ ಮಾಡಿ ಕರೆಸಿ ಇದರಲ್ಲಿ ಸೇರಿಸಿಕೊಳ್ಬೋದು. ಒಂದು ಮಧ್ಯಂತರಕ್ಕೆ ಇರ್ತಾರೆ ಇಲ್ಲಿ, ಒಂದು ಕನಿಷ್ಠ ಒಂದು 25ರಿಂದ 30 ಜನ ಇದರ ಪ್ರಯೋಜನ ಪಡ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಅನಿಸ್ತದೆ. ನಿಮ್ಮ ಗೊತ್ತಿನಲ್ಲಿ ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರ್ತದಲ್ಲ, ಯಾರಾದರೂ ಕಿವಿ ಕೇಳಿಸಿ, ಈಗ ಡಾಕ್ಟರ್ ಹೇಳಿದ್ದಾರೆ, ಡಾಕ್ಟರಿಗೆ ಒಬ್ಬರನ್ನು ಕರ್ಕೊಂಡದ್ದು, ಅದೇ ರೀತಿ ನಿಮ್ಮ ಗೊತ್ತಿನಲ್ಲಿ ಯಾರಾದರೂ ಇದ್ದರೆ ಇನ್ನೂ ಕೂಡ ಫೋನ್ ಮಾಡಿ ಇಲ್ಲಿ ಕರೆಸಿ ಇದರ ಪ್ರಯೋಜನ ಪಡೆದುಕೊಳ್ಳಿ. ಇದು ನಮಗೆ ಬೇಕಾದಾಗ ಸಿಗುವುದಿಲ್ಲ. ಇವತ್ತಂತೂ ನಮ್ಮ ಕೆಲಸ ಒತ್ತಡಗಳ ಜಂಜಾಟದಲ್ಲಿ ಎಲ್ಲೋ ಹೋಗಿ ಕಾದು ಕೂತು ಆಸ್ಪತ್ರೆಗಳಲ್ಲಿ ಕಾದು ಕೂತು ಮಾಡುವಂಥ ಪೇಷಂಟ್ ಇದ್ದು ಯಾರಿಗೂ ಅಂಥ ಒಂದು ತಾಳ್ಮೆ ಇರುವುದು ಕೂಡ ಇಲ್ಲ. ಹಾಗಿರುವಾಗ ಇವತ್ತು ನಮ್ಮ ಕಾಲಪುರಕ್ಕೊಂದು ವ್ಯವಸ್ಥೆ ಸೌಲಭ್ಯ ಬಂದಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ತಾವುಗಳೆಲ್ಲರೂ ಸಹಕಾರಿಗಳಾಗಬೇಕು ಅಂತ ಕೇಳಿಕೊಟ್ಟು ಅವಕಾಶ ಪಡ್ಕೊಂಡು ಬಂದಿದೆ.